ವಿಜಯನಗರ ಜಿಲ್ಲೆ ಕೊಡ್ಲಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕೊಡ್ಲಗಿ ಘಟಕ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಿ ಶ್ರೀರಾಮುಲು ಮಾತನಾಡಿ, ರಾಜ್ಯದ ಬಿಜೆಪಿ ಪಿತಾಮಹ ರಾಜಾಹುಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಾರ್ವಜನಿಕ ಸೇವೆ ಹಾಗೂ ರಾಜಕೀಯ ಜೀವನಕ್ಕೆ ಮೇ 9ರಂದು 50 ವರ್ಷಗಳಾಗುವ ಹಿನ್ನೆಲೆಯಲ್ಲಿ ಅಂದು ಚಿತ್ರದುರ್ಗದಲ್ಲಿ ರಾಜ್ಯ ಬಿಜೆಪಿ ಪಕ್ಷದಿಂದ ಅವರನ್ನು ಅಭಿನಂದಿಸುವ ಸಲುವಾಗಿ ಅಂದು ಅಭಿಮಾನೋತ್ಸವ ಆಚರಿಸಲು ಸಕಲ ಸಿದ್ಧತೆ ನಡೆದಿದೆ. ತಾಲೂಕಿನ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಹಾಗೂ ಬಿಎಸ್ವೈರವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. 9ನೇ ತಾರೀಕೆಂದ್ರೆ ನಾಳೆ ಇಲ್ಲದ ನಾಡದಕ್ಕೆ ಸನ್ಮಾನ್ಯ ಯಡಿಯೂರಪ್ಪರ ಅಭಿಮಾನೋತ್ಸವ ಕಾರ್ಯಕ್ರಮ 9ನೇ ತಾರೀಕಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ನಮ್ಮ ನಿರೀಕ್ಷೆ 10 ಲಕ್ಷ ಮಂದಿ ಸೇರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರುವಂತ ವ್ಯವಸ್ಥೆ ಅಲ್ಲಿ ಬಂದಂತ ಜನರಿಗೆ ಕೊಡ್ಲಿಕ್ಕೆ ಸಲುವಾಗಿ ಅವ್ರಿಗೆ ಬೇಕಾದಂತ ಶಾಮಿಯಾನ, ಅವ್ರು ಬಂದಂತ ಎಲ್ಲ ಅಭಿಮಾನಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅವ್ರಿಗೆ ಬೇಕಾದಂತ ಪ್ರಸಾದ ವ್ಯವಸ್ಥೆ, ಜೊತೆಲಿ ಅವ್ರಿಗೆ ಬೇಕಾದಂತ ನೀರು, ಮಜ್ಜಿಗೆ ವ್ಯವಸ್ಥೆ, ಅದೆಲ್ಲ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲ ಕೂಡ ತಯಾರಿ ಆಗಿದೆ. ಮತ್ತೆ 8ನೇ ತಾರೀಕಿಗೆ 9ನೇ ತಾರೀಕಂತೂ ಈ ಕಾರ್ಯಕ್ರಮ ನಡೀತಿದೆ. 8ನೇ ತಾರೀಕಿಗೆ ಪುನಃ ಯಡಿಯೂರಪ್ಪ ಸಾಹೇಬರು ಅದನ್ನ ಊರಿನಲ್ಲಿ ಪ್ರವೇಶ ಅಂದ್ರೆ ಅದನ್ನ ಪುರ ಪ್ರವೇಶ ಕೂಡ ಮಾಡುತ್ತೆ ಕೆಲಸ ಆಗ್ತಾ ಇದೆ. ಆ ಪುರ ಪ್ರವೇಶ ಮಾಡುತ್ತ ಕಾರ್ಯಕ್ರಮದಲ್ಲಿ ಸುಮಾರಾಗಿ ಲಕ್ಷಾಂತರ ಅಂದ್ರೆ ಸುಮಾರಾಗಿ ಬಹಳಷ್ಟು ಮಂದಿ ಕಾರ್ಯಕರ್ತರು ಅದನ್ನ ಅವರು ಬರಮಾಡ್ಕೊಳ್ಳೋದು, ಜೊತೆಲಿ ಪುನರ್ ಪ್ರವೇಶ ಮಾಡುವಂತ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ನಮ್ಮ ದಸರಾ ಉತ್ಸವವನ್ನು ನೋಡ್ತೀವೋ ಆ ರೀತಿಯಲ್ಲಿ ಅವ್ರನ್ನ ಪುನರ್ ಪ್ರವೇಶ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರು, ಸಾಕಷ್ಟು ಮಂದಿ ಕಾರ್ಯಕರ್ತರು, ಎಲ್ಲ ಬಹಳಷ್ಟು ಮಂದಿ ನೃತ್ಯಗಳಾಡಂತವ್ರು ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ದಸರಾ ಉತ್ಸವ ನೋಡ್ತೀವಿ ಆ ರೀತಿಯಲ್ಲಿ ಕೂಡ ಆ ಕಾರ್ಯಕ್ರಮ ಮಾಡಬೇಕು ಅನ್ನೋಂತ ಒಂದು ತೀರ್ಮಾನವನ್ನು ತಗೊಂಡು ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಕೂತಿದ್ವಿ. ಸುಮಾರಾಗಿ ಇದು 9ನೇ ತಾರೀಕಿನ ಕಾರ್ಯಕ್ರಮ, 8ನೇ ತಾರೀಕಿಗೆ ಪುನಃ ಪ್ರವೇಶ ಮಾಡ್ಕೊಂತೀವಿ. ಅಲ್ಲಿ ಸುಮಾರಾಗಿ 10 ಗಂಟೆ ತನಕ 11 ಗಂಟೆ ತನಕ ಕಾರ್ಯಕ್ರಮಗಳಾಗ್ತವ. 9 ಗಂಟೆಗೆ ಮತ್ತೆ 9ನೇ ತಾರೀಕಿಗೆ ಬಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಅಮಿತ್ ಶಾ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಅವ್ರು ಸಂಬಂಧಪಟ್ಟಿದಂತೆ ಎಲ್ಲಾ ವಿಚಾರಗಳನ್ನು ಕೂಡ ಜನರಿಗೆ, ಅಭಿಮಾನಿಗಳಿಗೆ ತಿಳಿಸಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಿದಂತೆ ಎಲ್ಲಾ ವ್ಯವಸ್ಥೆ ಅಂದ್ರೆ ಯಾವುದೇ ರೀತಿಯಲ್ಲಿ ಕೂಡ ಬಂದಂತ ಯಾವುದೇ ಆರೋಗ್ಯ ವಿಚಾರ ಆಗಿರ್ಬೋದು, ಅವ್ರಿಗೆ ಬೇಕಾದಂತ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಬೇಕಾದಂತ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಗಾಡಿಗಳು ಹತ್ತತ್ರ ಯಾವ್ಯಾವ ಬರ್ತಾವಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿನ್ನೆಲೆ ನೋಡಿದಂತ ಟೈಮಲ್ಲಿ ಯಾವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಯಾವತ್ತು ಯಾವುದೇ ಹೋರಾಟಗಳು ಬಿಜೆಪಿಯು ನಾವು ಅಧಿಕಾರದಲ್ಲಿ ಇಲ್ಲದಂತ ಟೈಮಲ್ಲಿ ಕೂಡ ಯಾವುದೇ ಪಾರ್ಟಿ ಕಾರ್ಯಕ್ರಮಗಳಲ್ಲಿ ಚಿತ್ರದುರ್ಗದಿಂದಲೇ ಪ್ರಾರಂಭ ಮಾಡ್ತೀವಿ. ಈ ಕಾರ್ಯಕ್ರಮಗಳು ಇಲ್ಲಿಂದನೇ ಮಾಡಬೇಕು. ಕಿತ್ತೂರಾಣಿ ಚೆನ್ನಮ್ಮರ ಒಂದು ಹೋರಾಟ ಮಾಡಿದಂತ ಈ ಪುಣ್ಯ ಭೂಮಿಯಲ್ಲಿ ನಾವು ಪ್ರಾರಂಭ ಮಾಡಬೇಕು, ಇಂಥ ಕಾರ್ಯಕ್ರಮ ಆಗ್ಬೇಕನ್ನೋ ಕಾರಣದಿಂದ ಯಾವತ್ತುಗಳು ಚಿತ್ರದುರ್ಗನೇ ಆಯ್ಕೆ ಮಾಡ್ಕೊಂತ ಬಂದ್ವಿ. ಬಹಳಷ್ಟು ಮಂದಿ ಶರಣರಿರುವಂತ ಪ್ರದೇಶ ಆಗಿರೋ ಕಾರಣ ಮಧ್ಯ ಭಾಗದಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ, ಬೇರೆ ಕರ್ನಾಟಕಕ್ಕೆ, ಕರಾವಳಿ ಕರ್ನಾಟಕಕ್ಕೆ, ಮೈಸೂರು ಕರ್ನಾಟಕಕ್ಕೆ ಎಲ್ಲದೂ ಕೂಡ ಸೆಂಟ್ರ್ ಭಾಗ ಕನೆಕ್ಟಿವ್ ಪ್ಲೇಸ್ ಇರೋ ಕಾರಣ ನಾವು ಯಾವತ್ತುಗಳು ಆಯ್ಕೆ ಮಾಡ್ಕೊಂಡಂತ ಪ್ಲೇಸು ಚಿತ್ರದುರ್ಗ ಆಗಿರೋ ಕಾರಣ ಚಿತ್ರದುರ್ಗದಲ್ಲಿ ಯಾವತ್ತು ಕಾರ್ಯಕ್ರಮ ಅವೆಲ್ಲ ಕೂಡ ಯಶಸ್ಸನ್ನು ತಂದುಕೊಟ್ಟಿದೆ. ಈ ಕಾರ್ಯಕ್ರಮ ಕೂಡ ಒಂದು ಒಗ್ಗಟ್ಟಿನ ಕಾರ್ಯಕ್ರಮ ಆಗುತ್ತೆ. ಮುಂದಿನ 28ಕ್ಕೆ ನಮ್ಮೆಲ್ಲರಿಗೂ ಒಂದು ಸರ್ಕಾರ ಬರುತ್ತೆ ಒಂದು ವಿಶ್ವಾಸ ಮೂಡಿಸಂತ ಕಾರ್ಯಕ್ರಮ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಆಯ್ಕೆ ಇವತ್ತು ಚಿತ್ರದುರ್ಗ ಕೂಡ ಮಾಡ್ಕೊಂಡಿದ್ದೀವಿ. ಸರ್, ಈಗ ಚಿತ್ರದುರ್ಗದಲ್ಲಿ ನಡೆಯುವಂತ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದ